ಲಕ್ಷಾಂತರ ಮಾದಿಗರ ಜನ ಸಮೂಹದಲ್ಲಿ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಅವರ ಪುತ್ಥಳಿ ಅನಾವರಣ ಮತ್ತು ಜಯಂತ್ಯೋತ್ಸವ ಕಾರ್ಯಕ್ರಮ. ಸೇಡಂ ಪಟ್ಟಣದ ಪುರಸಭೆ ಎದುರಲ್ಲಿ ಇರುವ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಅವರ ಪುತ್ಥಳಿ ಅನಾವರಣ ಮತ್ತು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದಿಂದ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಅವರ ಪುತ್ಥಳಿಯವರೆಗೂ ಮೆರವಣಿಗೆ, ಹಲಿಗೆ ಮತ್ತು ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆ ಮಾಡಲಾಯಿತು. ತದನಂತರ ಸೇಡಂ ಶಾಸಕರು ಹಾಗೂ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಅವರ ಪುತ್ಥಳಿ ಅನಾವರಣ ಮಾಡಿ ಲೋಕಾರ್ಪಣೆಗೊಳಿಸಿದರು. ತಾಲೂಕಿನ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿರುವ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಅವರ ಪುತ್ಥಳಿ ಅನಾವರಣ ಮತ್ತು ಜಯಂತ್ಯೋತ್ಸವ ಕಾರ್ಯಕ್ರಮದ ಬಹಿರಂಗ ಸಭೆಗೆ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಚಾಲನೆ ನೀಡಿದರು. ಶ್ರೀ ಮಾದರ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗ ಮಹಾಸ್ವಾಮಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಮೂರ್ತಿ ಅವರು ಮಾತನಾಡಿದರು. ತದನಂತರ ಶ್ರೀ ಆದಿ ಜಾಂಬವ ಮಹಾಸಂಸ್ಥಾನ ಮಠ ಕೋಡಿಹಳ್ಳಿ ಗುರುಗಳಾದ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಮುನಿ ದೇಶಿಕೇಂದ್ರ ಅವರು ಮಾತನಾಡಿದರು. ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಎಚ್ ಮುನಿಯಪ್ಪ ಅವರು ಮಾತನಾಡಿ, ಸಮಾಜದ ಹಿತಕ್ಕಾಗಿ ಗುರುಗಳ ಚಿಂತನೆ ಬಹು ದೊಡ್ಡದಾಗಿದೆ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿರುತ್ತದೆ ಎಂದು ಹೇಳಿದರು. ತದನಂತರ ಅಬಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಅವರು ಮಾತನಾಡಿ, ಮಾದಿಗ ಸಮಾಜದ ಬಂಧುಗಳು ನಾವು ರಾಜಕೀಯವಾಗಿ ಬಲಿಷ್ಠರಾಗಬೇಕು ಎಂದು ಹೇಳಿದರು. ತದನಂತರ ಮಾಜಿ ಸಚಿವರಾದ ಹನುಮಂತಪ್ಪ ಆಲ್ಕೋಡ್ ಅವರು ಮಾತನಾಡಿದರು. ನಂತರ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಮಾತನಾಡಿ, ತದನಂತರ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮಾತನಾಡಿ, 12ನೇ ಶತಮಾನದ ಅಣ್ಣ ಬಸವಣ್ಣನವರ ನೇತೃತ್ವದಲ್ಲಿ ಸಾಕ್ಷಿಯಾದ ಶ್ರೀ ಮಾದರ ಚೆನ್ನಯ್ಯನವರ ವಚನಗಳು ಇಂದಿಗೂ ಪ್ರಸ್ತುತವಾಗಿದೆ. ಬಸವಣ್ಣನವರು ಹೇಳಿದಂತೆ ನಮ್ಮ ಮಾದರ ಚೆನ್ನಯ್ಯ ಕುಲ ತಿಲಕ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಶಿವಶಂಕರ ಮಠ ಸೇಡಂನ ಪರಮ ಪೂಜ್ಯ ಶ್ರೀ ಶಿವಶಂಕರ ಶಿವಾಚಾರ್ಯರು, ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಹಾಲಪ್ಪಯ್ಯ ವಿರಕ್ತ ಮಠ, ಪರಮ ಪೂಜ್ಯ ಶ್ರೀ ಪಂಚಾಕ್ಷರ ಸ್ವಾಮಿ ಮಳಖೇಡ ದರ್ಗಾ, ಪರಮ ಪೂಜ್ಯ ಶ್ರೀ ಹಜರತ್ ಸೈಯದ್ ಶಾ ಮುಸ್ತಫಾ ಖಾದ್ರಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್, ಶಿವಶರಣ ಮಾದರ ಚೆನ್ನಯ್ಯ ಅವರ ಪುತ್ಥಳಿ ಅನಾವರಣ ಮತ್ತು ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಜಗನ್ನಾಥ ಚಿಂತಪಲ್ಲಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಶರಣ ರೆಡ್ಡಿ ಪಾಟೀಲ್, ಮಾದಿಗ ಸಮಾಜದ ಅಧ್ಯಕ್ಷರಾದ ಮಾರುತಿ ಕೊಂಡಗಲ್, ಶಂಭುಲಿಂಗ ನಾಟಿಕಾರ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಎಲ್ಲರೂ ಕೂಡ ಸೇರಿ ಒಂದು ಬುನಾದಿಯನ್ನು ಹಾಕಿದ್ರು. ನಾವು ಮಾದಾರ ಮಹಾಸಭಾವನ್ನು ಮಾಡಬೇಕು, ಕಟ್ಟಬೇಕು, ಬೆಳೆಸಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ಚಾಲನೆ ಕೊಟ್ಟಂತ ಸಂದರ್ಭ ಕಾಲಕ್ರಮೇಣ ಆವತ್ತಿನ ಸಂದರ್ಭಕ್ಕೆ ನಿಧಾನಗತಿಯಲ್ಲಿ ನಡೆದುಕೊಂಡು ಬಂತು. ಆದರೆ ಇವತ್ತು ನಮಗೆ ಕೇವಲ 20,000 ರೂಪಾಯಿ ಒಂದು ಮನೆಯನ್ನು ಬಾಡಿಗೆ ತೆಗೆದುಕೊಂಡು ಒಂದು ಕಚೇರಿ ಮಾಡೋದಕ್ಕೂ ನಮ್ಮ ಸಮಾಜದಲ್ಲಿ ಸಾಧ್ಯವಾಗಿರಲಿಲ್ಲ. ಆದರೆ ನಮ್ಮ ಕೆ ಎಚ್ ಮುನಿಯಪ್ಪನವರು ಮತ್ತು ನಮ್ಮ ತಿಮ್ಮಾಪುರವರು ಮತ್ತು ಚಂದ್ರಣ್ಣವರು, ಆಂಜನೇಯ ಅವರು ಮತ್ತು ನಮ್ಮ ಕಾರಜೋಳ ಅವರು, ನಾರಾಯಣ ಸ್ವಾಮಿ ಅವರು, ಎಲ್ಲ ಸಮುದಾಯದ ಜಾತ್ಯತೀತ ಅಂದರೆ ಪಕ್ಷದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ನಮ್ಮ ಸಮುದಾಯದ ಎಲ್ಲ ಪಕ್ಷದ ನಾಯಕರು ಒಗ್ಗಟ್ಟಿನಿಂದ ಬೆಂಗಳೂರಿನ ಕೇಂದ್ರದಲ್ಲಿ ಸುಮಾರು 2 ಕೋಟಿಗಳಷ್ಟು ಒಂದು ಹಣವನ್ನು ನೀಡಿ ಮಾದಾರ ಮಹಾಸಭಾವನ್ನು ಇವಾಗಲೇ ಆರಂಭ ಮಾಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಯಾವ ರೀತಿ ಬೇಕು ಅಂತ ಹೇಳಿದ್ರೆ, ನೀವು ಅದಕ್ಕೆ ತನು ಮನ, ಮೂರನೇದು ಯಾವುದು ಧನ. ಆ ಧನವನ್ನು ನೀವು ಎಷ್ಟು ಕೊಡ್ತೀರೋ ನಮಗೆ ಗೊತ್ತಿಲ್ಲ. ಆದರೆ ಮಾದಾರ ಮಹಾಸಭಾಕ್ಕೆ ನೀವೆಲ್ಲರೂ ಕೂಡ ನಾನು ಸದಸ್ಯನಾಗುವ ಮೂಲಕ ನಾವು ಒಕ್ಕಲಿಗರ ಒಂದು ಸಂಘದಂತೆ, ವೀರಶೈವ ಮಹಾಸಭಾದ ಸಂಘಟನೆಯಂತೆ ನಾನು ಕೂಡ ಒಂದು ಮತವನ್ನು ನೀಡುವ ಮೂಲಕ ನಮ್ಮ ಸಂಘಟನೆಯಲ್ಲಿ ಮಾದಾರ ಮಹಾಸಭಾದಿಂದ ಮೆಡಿಕಲ್ ಕಾಲೇಜ್ ಆಗಬೇಕು, ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು, ಡೆಂಟಲ್ ಕಾಲೇಜ್ ಆಗಬೇಕು, ಆ ಮೂಲಕವಾಗಿ ಸಮಾಜವನ್ನು ಕಟ್ಟಬೇಕಂತೇಳಿ ನಮ್ಮ ನಾಯಕರೆಲ್ಲರೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ತೀರ್ಮಾನವನ್ನು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಬಹುತೇಕ ಈ ಕೊನೆಯ ಭಾಗದ ಗಡಿ ಪ್ರದೇಶ ಸೇಡಂನಿಂದ ಆರಂಭವಾಗಬೇಕನ್ನುವಂಥ ಸಂಕಲ್ಪ ಇತ್ತೇನೋ ಗೊತ್ತಿಲ್ಲ. ಅದು ಮಾದಾರ ಚೆನ್ನಯ್ಯನವರ ಪ್ರತಿಮೆಯ ಅನಾವರಣ ಸಂದರ್ಭದಲ್ಲಿ ಈ ಮಾತನ್ನ ವಿದ್ಯುಕ್ತವಾಗಿ ಹೇಳ್ತಾ ಇದ್ದೀವಿ. ಇದಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಒಂದು ಸಂಘಟನೆಯನ್ನು ಕಟ್ಟಬೇಕನ್ನುವಂಥದ್ದು ನಮ್ಮ ಬಳಿ ಒಂದು ಸಂಸತ್ ಸದಸ್ಯರು ಬಂದಿದ್ರು. ಆ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು 1 ವರ್ಷದಿಂದ ಅವರಿಗೆ ಕೇಳಿದ್ದೆ.
ಕರೆದಿದ್ದಕ್ಕೆ ಅವರಿಬ್ಬರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಈ ಸಭೆಯ ಮುಖಾಂತರ ಎಲ್ಲರೂ ಕೂಡ ನಡೆಸೋಣ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಇವತ್ತು ಬಹಳ ಚಿಂತನೆ ಮಾಡ್ತಾ ಇದ್ವಿ. ಈ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ಆದಿಜಂಬ ಕುಲಸ್ಥರು, ಮಾದಾರ ಚೆನ್ನಯ್ಯ ಕುಲಸ್ಥರು, ಅರುಂಧತಿ ಕುಲಸ್ಥರು ನಾವೆಲ್ಲ ಕೂಡ ಒಟ್ಟಿಗೆ ಸೇರಿ ಈ ಸಮಾಜದ ಅಭಿವೃದ್ಧಿಗಾಗಿ ಮಾದಾರ ಚೆನ್ನಯ್ಯನವರ ಇತಿಹಾಸವನ್ನು ಮಾತಂಗಮುನಿ ಸಂಗೀತ ವಿದ್ವಾನ್ 7ನೇ ಶತಮಾನದಲ್ಲಿ ಅಂಥವರ ಇತಿಹಾಸವನ್ನು ಅವರು ಕೊಟ್ಟಂಥ ಕೀರ್ತನೆಗಳನ್ನು ಮಾತಂಗಿ ದೇವಿ, ಸಾಕ್ಷಾತ್ ಪಾರ್ವತಿ ದೇವಿ ಅವರು ಹೇಗೆ ಬಂದರು, ಪರಮೇಶ್ವರನ ಆಶೀರ್ವಾದ ಹೇಗಾಯಿತು ಮಾತಂಗ ಮುನಿಗಳಿಗೆ, ಮಾದಾರ ಚೆನ್ನಯ್ಯ ಸ್ವಾಮಿಗಳಿಗೆ ಪರಮೇಶ್ವರನ ಒಂದು ಆಶೀರ್ವಾದ ಹೇಗಾಯಿತು, ಬಸವಣ್ಣವರ ಜೊತೆಯಲ್ಲಿ ಸೇರಿ ಅವರು ಎಷ್ಟು ಕೀರ್ತಿಯನ್ನು ಪಡೆದರು, ಇವೆಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ದೇವೆ. ಇಲ್ಲಿವರೆಗೂ 3-4 ನಾವು ಮೀಟಿಂಗನ್ನು ಮಾಡಿದ್ದೀವಿ. ಮುಂದಿನ ದಕ್ಷಿಣ ಭಾರತದಲ್ಲೇ ಇದಕ್ಕೊಂದು ಕಾರ್ಯಕ್ರಮ ರೂಪಿಸ್ಕೊಂಡಿದೆ. ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಕೇರಳ ಇದೇ ತಿಂಗಳು 31 ಫೆಬ್ರವರಿ ಒಂದು ದೊಡ್ಡ ಮಹತ್ ಕಾರ್ಯಕ್ರಮ. ವಿದ್ಯಾವಂತರು, ಕವಿಗಳು, ಸಾಹಿತಿಗಳು, ಸಂತರು, ಈ ಚರಿತ್ರೆಯಲ್ಲಿ ನಮ್ಮ ಸ್ಥಾನಮಾನಗಳೇನಿದೆ, ನಾಗರಿಕತೆಯಲ್ಲಿ ನಮ್ಮ ಸ್ಥಾನಮಾನ ಏನಿದೆ, ಈ ಸಮಾಜದಲ್ಲಿ ಭರತಖಂಡದಲ್ಲಿ ನಮ್ಮ ಸ್ಥಾನಮಾನ ಏನಿದೆ ಅನ್ನೋದನ್ನು ರುಜುವಾತು ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ದಕ್ಷಿಣ ಭಾರತದ ಎಲ್ಲ ಮುಖಂಡರು, ಸಮಾಜದ ಈ 5-6 ರಾಜ್ಯಗಳ ಎಲ್ಲ ಮುಖಂಡರು ಕೂಡ ಈ ಕಾರ್ಯಕ್ರಮವನ್ನು, ಪಾಂಡಿಚೇರಿ ಕೂಡ, ಕೇರಳ ಕೂಡ ಸೇರಿಕೊಳ್ತಾರೆ. ನಾವೀಗಾಗಲೇ 3 ಕಾರ್ಯಕ್ರಮಗಳನ್ನು ಮಾಡಿ 4ನೇ ಸಾರಿ ಈಗ ನಾವು ಹೈದರಾಬಾದಲ್ಲಿ ನಮ್ಮ ಮಂತ್ರಿಗಳಾದಂಥ ದಾಮೋದರ ನರಸಿಂಹರಾಜ್ ಅವರ ಮುಖಾಂತರ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಏರ್ಪಾಟು ಮಾಡಿದ್ದೇವೆ. ನಾವು ಬಸವಣ್ಣವರು ಹೇಳಿದಾಗೆ ನಾವೆಲ್ಲಿ ಕೂಡ ಕೇಳಿಲ್ಲ. ನಮ್ಮ ಆಚಾರ ವಿಚಾರಗಳು, ನಮ್ಮ ಸಮಾಜ ನಡೆಯುವಂಥ ರೀತಿ, ಇದರಿಂದ ನಾವು ಸಮಾಜದಿಂದ ದೂರ ಇದ್ದೀವಿ. 12ನೇ ಶತಮಾನದಲ್ಲಿ ಈ ಶೋಷಿತ ವರ್ಗದಲ್ಲಿ ಅತಿ ಹಿಂದುಳಿದಂಥ ಸಮಾಜ, ಈ ಸಮಾಜವನ್ನು ಮೇಲ್ತರಬೇಕಂತ ಮಾಡಿದಂಥ ಕ್ರಾಂತಿಕಾರಿ ಬಸವಣ್ಣವರು ನಾವ್ಯಾವತ್ತೂ ಕೂಡ ಅವರಿಗಿಂತ ಬೇರೆ ದೇವರಿಲ್ಲ. ನಮಗೆ ಬಸವಣ್ಣವರಿಗಿಂತ ಬೇರೆ ದೇವರಿಲ್ಲ. ಬಸವಣ್ಣವರೇ ನಮಗೆಲ್ಲ ದೇವರು, ಅವರೇ ನಮಗೆ ದಾರಿ ಕೊಡಿಸಿದವರು, ಅವರೇ ನಮಗೆ ಶಕ್ತಿ ತುಂಬಿದವರು, ಅವರೇ ನಮಗೆ ಆಶೀರ್ವಾದ ಮಾಡಿದರು. ಅಂತ ಒಂದು ಚೇತನವನ್ನು ಮುಂದೆ ಇಟ್ಕೊಂಡು ನಾವು ಮುಂದೆ ಸಾಗಿ ಸಮಾಜದ ಮುಂದುವರೆದ ಸಮಾಜಗಳ ಜೊತೆಯಲ್ಲಿ ಪ್ರೀತಿ, ವಾತ್ಸಲ್ಯ, ಭಾತೃತ್ವವನ್ನು ಬೆಳೆಸ್ಕೊಂಡು ಯಾವ ರೀತಿ ಅವರು ಮುಂದುವರೆದಿದ್ದಾರೆ ಆ ರೀತಿ ಬೆಳೆಯುವಂಥ ರೀತಿಯಲ್ಲಿ ನಾವು ಮುಂದೆ ಸಾಗಬೇಕಾಗ್ತದೆ. ಅದರ ಮುಖಾಂತರ ಈ ಸಮಾಜ ಬಹಳಷ್ಟು ಶೋಷಿತರಾಗಿದ್ದಾರೆ, ಮುಂದೆ ಇರಬೇಕಾಗ್ತದೆ. ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನದಂತೆ ಆಗಸ್ಟ್ 1ನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದರೆ, ಅದೇ ದಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನು, ನಮ್ಮ ಅಧ್ಯಕ್ಷರು ಆದಂಥ ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದರು, ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಆಗಿದೆ, ನಾವೆಲ್ಲ ಕೂಡ ಸೇರಿ ಇದನ್ನು ಕಾರ್ಯಗತ ಮಾಡಬೇಕು. ಜೊತೆಗೆ ಶರಣ ಪ್ರಕಾಶ್ ಪಾಟೀಲ್ ಅವರು ಕೂಡ, ಇವರೆಲ್ಲ ಬಸವಣ್ಣ ನಾಯಕರು ನಮ್ಗೆ ಆಶೀರ್ವಾದ, ನಿರಂತರವಾಗಿ ನಮ್ಮ ಜೊತೆಯಲ್ಲಿ ನಿಂತು ಇದಾಗಲೇಬೇಕಂತ ಹೆಚ್ಚು ಒತ್ತು ಕೊಟ್ಟಂಥವರು ಶರಣ ಪ್ರಕಾಶ್ ಪಾಟೀಲ್ ಅನ್ನೋದನ್ನು ಯಾರೂ ಕೂಡ ಮರೆಯೋಂಗಿಲ್ಲ. ಎಲ್ಲ ಸಚಿವರು ಒಟ್ಟಿಗೆ ಸೇರಿ ಸಮಾಜದಲ್ಲಿ ಸುಧಾರಣೆ ಆಗಬೇಕು. ನಾವು ಏನು 101 ಜಾತಿ ಇದ್ದೀವಿ, ನಾವು ಅಣ್ಣ ತಮ್ಮಂದರಾಗಿ ಬಾಳಿ ಒಟ್ಟಿಗೆ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಜನಸಂಖ್ಯೆದ ಆಧಾರ ಅಂತ ಹೇಳಿ ಡಾಕ್ಟರ್ ಪರಮೇಶ್ವರವರು, ಮಹದೇವಪ್ಪನವರು, ಶಿವರಾಜ್ ಚಂಗಡಿಗೆ ಅವರು, ಪ್ರಿಯಾಂಕ ಖರ್ಗೆ,
ಬಸವಣ್ಣವರ ಅನುಯಾಯಿಗಳು, ಇಲ್ಲಿ ನಮಗೆ ಅವರೇ ಬಸವಣ್ಣ, ಈ ಭಾಗದಲ್ಲಿ ಅವರೇ ನಮಗೆ ಬಸವಣ್ಣವರು. ಇಷ್ಟೊಂದು ಜನ ಸೇರಿ ಇಷ್ಟು ಕೆಲಸವನ್ನು ಮಾಡಬೇಕಾದ್ರೆ ಮನಸ್ಸಿರಬೇಕು, ಮನಸ್ಸಿದ್ರೆ ಮಾರ್ಗ. ಮಾಜಿ ಶಾಸಕರು ಕೂಡ ಅವರ ಅವಧಿಯಲ್ಲಿ ನಮಗೆ ಮಾಡಿರೋ ಕೆಲಸಕ್ಕೆ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ರಾಜಕುಮಾರ್ ಅವರಿಗೆ ತಿಳಿಸಬೇಕಾಗ್ತದೆ. ಪಕ್ಷ ಭೇದವಿಲ್ಲದೆ ಈ ಸಮಾಜಕ್ಕೆ ಸಹಾಯ ಆಗಿದೆ. ಅವರೆಲ್ಲ ಕೂಡ ಬಸವಣ್ಣ ಅನುಯಾಯಿ. ನೀವೆಲ್ಲ ಕೂಡ ಮೆಂಬರ್ಶಿಪ್ ಆಗಬೇಕಂತ ಸ್ವಾಮೀಜಿ ಆದೇಶ ಮಾಡಿದ್ದಾರೆ. ನಿಮ್ಮ ಮೆಂಬರ್ಶಿಪ್ ಹಣ ಎಲ್ಲ ಡಿಪಾಸಿಟ್ ಇರ್ತದೆ, 1 ಪೈಸಾ ಕೂಡ ಖರ್ಚಾಗಲ್ಲ. ಅದರಲ್ಲಿ ಬಂದಂಥ ಬಡ್ಡಿಯಲ್ಲಿ ಈ ಮಕ್ಕಳ ಅಭಿವೃದ್ಧಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಯಾರಿಗಾದರೂ ಕಷ್ಟ ಸುಖ ಬಂದರೆ ಸಹಾಯ ಮಾಡೋದಕ್ಕೆ ಮಾತ್ರ ಉಪಯೋಗಿಸ್ತೀವಿ ಮತ್ತು ಆಫೀಸ್ ಮೇಂಟೈನ್ ಮಾಡೋಕ್ಕೆ ಚಾಯ್ತೀವಿ. 100 ವರ್ಷ ಆದರೂ ಕೂಡ ಈ ಫಿಕ್ಸೆಡ್ ಅಮೌಂಟ್ ಬೆಳೀತಾ ಇರ್ತದೆ ಬಿಟ್ಟರೆ ಆ ಹಣ ಖರ್ಚು ಮಾಡೋದಿಲ್ಲ. ಅದಕ್ಕೆ ತಾವೆಲ್ಲರೂ ಕೂಡ ಮಾದಿ ಮಹಾಸಭಾದ ಸದಸ್ಯರಾಗಿ ನಿಮ್ಮ ನಿಮ್ಮ ಸಂಘ ಸಂಸ್ಥೆಗಳನ್ನು ಇಟ್ಕೊಳ್ಳಿ. ಅದನ್ನು ನಾವು ಯಾವೂ ತೆಗೀರಿ ಅಂತ ಹೇಳೋದು. ಇದೊಂದು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸಮುದಾಯಗಳು ಸೇರಿ, ಎಲ್ಲ ಪಕ್ಷಗಳವರು ಸೇರಿ ಒಟ್ಟಿಗೆ ಹೋರಾಟ ಸಮಿತಿಗಳು ಮತ್ತು ರಾಜಕೀಯ ಪಕ್ಷಗಳು, ಸಾಹಿತಿಗಳು, ಸಂತರು ಎಲ್ಲ ಸೇರಿ ಮಾಡಿದ್ದೇವೆ. ಇದಕ್ಕೆ ತಮ್ಮ ಆಶೀರ್ವಾದ ಇರಲಿ ಅಂತ ಸ್ವಾಮೀಜಿಯವರು ಹೇಳಿದ್ದಾರೆ. ಸ್ವಾಮೀಜಿಯವರು ಹೇಳಿದ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ. ಮತ್ತೊಮ್ಮೆ ಎಲ್ಲ ಸ್ವಾಮೀಜಿಗಳಿಗೂ ವಂದಿಸ್ತಾ, ಒಗ್ಗಟ್ಟಾಗಿರಿ, ಪಕ್ಷ ಭೇದವನ್ನು ಬಿಡಿ, ಸಮಾಜವನ್ನು ಕಟ್ಟಿ, ಸಮಾಜವನ್ನು ಬೆಳೆಸಿ. ಕೇವಲ ಚುನಾವಣೆ ಸಮಯಕ್ಕೆ ಮಾತ್ರ ಪಕ್ಷಗಳನ್ನು ಇಟ್ಕೋಬೇಕು. ಮಿಕ್ಕ ಎಲ್ಲ ಕಾಲದಲ್ಲಿ ಕೂಡ ಈ ಸಮಾಜ ಒಗ್ಗಟ್ಟಾಗಿರೋದನ್ನು ತೋರಿಸಬೇಕು. ಇವತ್ತು ನಮ್ಮ ಮಾದಾರ ಚೆನ್ನೈನವರ ಒಂದು ಪುತ್ಥಳಿಕೆ ಅನಾವರಣಕ್ಕೆ ಕಾರಣಭೂತರಂಥ ನನ್ನ ಸೋದರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಾಯಂದಿರು ಎಲ್ಲರಿಗೂ ಕೂಡ ನಾನು ವಿಶೇಷ ಧನ್ಯವಾದಗಳನ್ನು ತಿಳಿಸ್ತಾ, ಇದಕ್ಕೆ ವಿಶೇಷವಾಗಿ ನಿಮಗೆ ಸಹಕಾರ ಕೊಟ್ಟಂಥ ಚರಣ್ ಪ್ರಕಾಶ್ ಪಾಟೀಲ್ಜಿ ಅವರು ಮತ್ತು ರಾಜ್ಕುಮಾರ್ ಪಾಟೀಲ್ರವರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಮಾದಿಗ ಸಮುದಾಯ ಆಧುನಿಕ ಕಾಲದಲ್ಲೂ ಕೂಡ ತನ್ನ ಇತಿಹಾಸ ಮತ್ತು ಪರಂಪರೆಯನ್ನು ಕಾಪಿಟ್ಟುಕೊಂಡು ಜನರಿಗೆ ಪರಿಚಯ ಮಾಡಿಸುವ ಕೆಲಸವನ್ನು ಮಾಡಬೇಕಾಗ್ತದೆ. ದಲಿತರು ನಾವು ಸಾಂಸ್ಕೃತಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ, ಸಾಹಿತ್ಯಿಕವಾಗಿ ಮುಂದೆ ಬಂದಾಗ ಮಾತ್ರ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಆಗ್ತದೆ. ಇವತ್ತು ನಾವು ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಪುತ್ಥಳಿಯನ್ನು ಬಹುದೊಡ್ಡ ಆಕರ್ಷಣೀಯ, ಮನಮೋಹಕ, ಬಹಳ ಸರ್ವಾಂಗ ಸುಂದರವಾದ ಪುತ್ಥಳಿಯನ್ನು ಉದ್ಘಾಟನೆ ಪರಮ ಪೂಜ್ಯರು ಮತ್ತು ಮಂತ್ರಿ ಮಹೋದಯರಿಂದ ಮಾಡಿಸಿದ್ದೀರಾ. ಅಂಥ ದಾರ್ಶನಿಕರು ಯಾಕೆ ಇವತ್ತಿನವರೆಗೂ ಉಳಿದಿದ್ದಾರೆ ಅಂದರೆ ಅವರ ನಡೆ, ಅವರ ನುಡಿ, ಅವರು ಬೆಳೆದಂಥ ಬಗೆ ಆದರ್ಶಮಯವಾಗಿತ್ತು. ಯಾವತ್ತು ಆದರ್ಶದ ಗುಣಗಳಿರ್ತದೆ ಅವನು ಮುಂದಿನ ಸಾವಿರಾರು ವರ್ಷಗಳಿಗೂ ಕೂಡ ಹೆಜ್ಜೆಯನ್ನು ಮೂಡಿಸುತ್ತಾನೆ. ಅಂಥ ಮಹನೀಯರ ಕೆಲಸ ಕಾರ್ಯಗಳು ತೃಣ ಮಾತ್ರವಾದರೂ ಈಗಿನ ಕಾಲದ ನಾವು ಮಾಡ್ಕೊಂಡು ಹೋಗಬೇಕಾಗ್ತದೆ. ಈಗ ಈ ಸಮುದಾಯದಲ್ಲಿ ಭಾಳಷ್ಟು ತಾರತಮ್ಯ ಇದೆ. ಆ ತಾರತಮ್ಯಗಳನ್ನು ಯಾರೂ ನಂಬ್ಕೊಂಡು ನಾವು ಮಾಡ್ಕೊಡ್ಲಿಕ್ಕಾಗೋದಿಲ್ಲ. ಒಂದೇ ಒಂದು ನಮ್ಗೆ ಅಸ್ತ್ರ ಅಂದರೆ ವಿದ್ಯೆ. ಭಾಳಷ್ಟು ಇಂಜಸ್ಟಿಸ್ ಇದೆ, ಸೋಷಿಯಲ್ ಇದೆ, ಎಕನಾಮಿಕಲ್ ಇದೆ, ಪೊಲಿಟಿಕಲ್ ಇದೆ, ಎಲ್ಲದರಲ್ಲೂ ನಮಗೆ ತಾರತಮ್ಯ ಇದೆ. ಆದರೆ ಅದನ್ನು ತುಂಬ ಹೇಳ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಆ ಧ್ವನಿಯನ್ನು ಅಡಗಿಸುವಂಥ ಕೆಲಸ ಆದಾಗ ನೀವೇನು ಮಾಡಬೇಕು, ಅದಕ್ಕಿಂತಲೂ ದೊಡ್ಡ ಧ್ವನಿಯಾಗಿ ಬೆಳೆಯುವಂಥದ್ದಾಗಬೇಕು. ಈಗ ನೋಡಿ, ನಮ್ಮ ಸಮುದಾಯದಲ್ಲಿ ಮಾದಾರ ಮಹಾಸಭಾ ಇದೆ. ಅದು ತನ್ನ ಸ್ವಾರ್ಥವನ್ನು ಬದಿಗಿಟ್ಟು ಸೇವಾ ಮನೋಭಾವದಿಂದ ಈ ರಾಜ್ಯದಲ್ಲಿರುವಂಥ ಮಾದಿಗ ಸಮುದಾಯವನ್ನು ಐಕ್ಯಮತ್ಯದಿಂದ, ಸಾಮರಸ್ಯದಿಂದ ಇರಲಿಕ್ಕೆ ಕಟ್ಟಿದಂಥ ಏಕೈಕ ಸಭಾ, ಏಕೈಕ ಸಂಘ ಮಾದಾರ ಮಹಾಸಭಾ. ಅದಕ್ಕೆ ನಮ್ಮ ಸಮುದಾಯದ ಹಿರಿಯ ರಾಜಕಾರಣಿಗಳು ಕೈ ಜೋಡಿಸಿದ್ದಾರೆ. ಅವರ ಜೊತೆ ನಾವು ಕೂಡ ಪರಮ ಪೂಜ್ಯರು ಏನಿದ್ದಾರೆ, ಚೆನ್ನಯ್ಯ ಸ್ವಾಮೀಜಿಯವರು, ಅರಳಯ್ಯ ಸ್ವಾಮೀಜಿಯವರು, ನಾವು ಕೂಡ ಎಲ್ಲರ ಜೊತೆಗಿರ್ತೀವಿ. ಯಾರು ಯಾವಾಗ ಸಂಘದಲ್ಲಿ ನೀವು ಕೈ ಜೋಡಿಸ್ತೀರಾ ಆವಾಗ ಸಮುದಾಯ ಬಲಿಷ್ಠವಾಗ್ತದೆ. ಇವಾಗ ನೋಡಿ, ಮೊನ್ನೆ ಹುಬ್ಬಳ್ಳಿನಲ್ಲಿ ಒಂದು ಘಟನೆ ಇದೆ, ಅದು ಹೇಳಲೇಬೇಕಾಗ್ತದೆ. ಈ ಸೋಷಿಯಲ್ ಇಂಜಸ್ಟಿಸ್ ಯಾಕೆ ಅವಾಗ ಬರುತ್ತೆ ಅಂದರೆ, ಒಬ್ಬ ಮಾದಿಗ ಸಮುದಾಯದ ಒಬ್ಬ ವ್ಯಕ್ತಿ ಮತ್ತೊಂದು ಸಮುದಾಯದಲ್ಲಿ ಈ ಸಂಸಾರದ ಬಾಂಧವ್ಯ ಬೆಳೆಸಿಕೊಂಡಾಗ ಅದನ್ನು ಅಮಾನುಷವಾಗಿ ಅವರನ್ನು ಈ ದೂಡುವಂಥದ್ದು, ಹಲ್ಲೆ ಮಾಡುವಂಥದ್ದು ಇದೆಯಲ್ಲ, ಅದು ಮಾನವ ಕುಲಕ್ಕೆ ಕಳಂಕ. ಅದಕ್ಕೆ ನಾವೇನು ಮಾಡಬೇಕು, ಅಂಥವನ್ನ ಒಂದು ಕಡೆಗೆ ತೆಗೆದಿಟ್ಟು
ನಾವು ಯಾವುದರಲ್ಲಿ ಬೆಳಿಬೇಕು ಅಂದರೆ ಶೈಕ್ಷಣಿಕವಾಗಿ ಬೆಳಿಬೇಕು. ನಮ್ಮ ಪ್ರಗತಿಗೆ ಅಸ್ತ್ರ ಶಿಕ್ಷಣ. ಶಿಕ್ಷಣ ಮತ್ತು ಉದ್ಯೋಗ ಇದ್ದರೆ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯ. ಇವತ್ತು ಮಾದಾರ ಚೆನ್ನಯ್ಯನವ್ರನ್ನ ತುಂಬ ನಾವು ನೆನೆಸ್ತೇವೆ, ಅವರ ಪರಂಪರೆಯನ್ನು ಗೌರವಿಸ್ತೇವೆ, ಅವರ ಆದರ್ಶವನ್ನು ನಾವು ಮುಂದಿಟ್ಕೊಂಡು ನಾವು ಬೆಳೆಯೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಮುಂದಿನ ದಿನದಲ್ಲಿ ನೀವು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನೀವೆಲ್ಲ ಬಲಿಷ್ಠರಾಗಬೇಕಾಗ್ತದೆ. ಮಾದಾರ ಮಹಾಸಭಾ ಅದರ ಒಂದು ಏನು ಪ್ರಚಾರ ನಮ್ಮ ಮಾರ್ಯ ಆಹಾರ ಸಚಿವರು ಹೇಳಿದರು, ಕೆಲವಷ್ಟು ಸ್ವಾಮಿಗಳು ನಾವು ಮಾದಾರ ಮಹಾಸಭಾಕ್ಕೆ ಬೆಂಬಲವಾಗಿ ಅವರು ಎಲ್ಲಿ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಾದಂಥ KH ಮುನಿಯಪ್ಪ ಸಾಹೇಬ್ರೆ, ಶರಣಗೌಡ ಪಾಟೀಲ್ ರೇ, ಅಲ್ಕೋಡ್ ಹನುಮಂತಪ್ಪ ಅವರೇ, BN ಚಂದ್ರಪ್ಪ ಅವರೇ, ರಾಜ್ಕುಮಾರ್, ಇಂದಿನ ಶಾಸಕರಾದಂಥ ರಾಜ್ಕುಮಾರ್, ಜಲ್ಪೂರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇನ್ನೂ ಹಲವಾರು ಜನ ಇದ್ದೀರಿ, ಎಲ್ಲ ಹಿರಿಯರೇ, ಮಾಧ್ಯಮದ ಗೆಳೆಯರು. ಮಾದರ ಸಮಾಜ ಅಂದ್ರೆ ಹೆಂಗಪ್ಪ ಅಂದ್ರೆ, ನಾವು ಅವರ ಜೊತೆಯಲ್ಲೇ ಬೆಳೆದವ್ರು. ನಾವು ಸಣ್ಣವರಿದ್ದಾಗ ಹಳ್ಳಿಯಾಗ ನೋಡ್ತಿದ್ದೀವಿ, ನಮ್ಮ ಮನ್ಯಾಗ ಇರ್ತಿದ್ವು, ನಮ್ದು ಈ ಸಲ 100 ಚೀಲ ಜಾಳ ಆತಲ್ಲ, 10 ಕ್ವಿಂಟಲ್ ನಮ್ಮದು ಹತ್ತಿ ಬತ್ತಲ್ಲ ಅಂತೇಳಿ ಯಾರ ಹೊಲದಾಗ ದುಡಿತಿದ್ದಲ್ಲ ಅವನ ಮೇಲೆ ಎಂಥ ಭಕ್ತಿ ಅಂದರೆ ಇವ ನಮ್ಮದು, ನಂದು 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 ಅನ್ನೋ ಹೇಳುವಂಥ ಜಾತಿ ಏನಾದ್ರು ಇದ್ರೆ ಅದು ನನ್ನ ಜಾತಿ, ಅದು ಮಾದರ ಜಾತಿ. ನೋಡಿ ನೀವು ಕೇಳಿದ್ರೆ ಹಳ್ಳಿಗಳಾಗ ಇತ್ತಲ್ಲ, ಮೊದಲು ನಿಮ್ಮ ಮನೆ ಕಸ ಗುಡಿಸಿ ಆ ನಂತರ ನಮ್ಮ ಮಕ್ಕಳ ನೋಡ್ತಿದ್ರು. ಅಲ್ಲಿ ತನಕ ನಾವು ಯಾರನ್ನೂ ನೋಡ್ತಿರ್ಲಿಲ್ಲ. ಆದರೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಸ್ವಾಮೀಜಿಗಳು ಹೇಳ್ತಿದ್ರು ನೋಡಿದರೆ, ನಮ್ಮ ಇತಿಹಾಸಗಳು ನೋಡಿದರೆ ಎಷ್ಟು ಉತ್ತರ ಹೋಗಿದ್ದೀವಿ, ಎತ್ತರಕ್ಕೆ ಹೋಗಿದ್ದೀವಿ ಅಂತ ನೋಡ್ತೀವಿ. ಆದರೆ ಎಲ್ಲಾದ್ರೂ ಎದಕ್ಕೆ ಎಂದು ಬಿದ್ದೀವಿ ಅನ್ನೋದೊಂದು ಸ್ವಲ್ಪ ನೋಡ್ಕೋಬೇಕಾಗಿದೆ. ಶಿಕ್ಷಣದಲ್ಲಿ ಎದಕ್ಕೆ ಹಿಂದೆ ಬಿದ್ದೀವಿ, ರಾಜಕಾರಣದಲ್ಲಿ ಎದಕ್ಕೆ ಹಿಂದೆ ಬಿದ್ದೀವಿ, ಉದ್ಯೋಗಕ್ಕೆ ಯಾಕೆ ನಾವು ಹಿಂದೆ ಬಿದ್ದಿದ್ದೀವಿ, ಇದ್ರ ಹಿಂದುಗಡೆ ಅರ್ಥ ಏನು ಅಂತಕ್ಕಂಥದ್ದು ನಾವು ತಿಳುವಳಿಕೆ ಮಾಡ್ಕೊಳ್ಳದೆ ಇದ್ರೆ ಇತಿಹಾಸ ದೊಡ್ಡದೈತಿ. ಆದ್ರೆ ಇತಿಹಾಸದೊಳಗೆ ನಾವು ಬಾರಿ ಅವಾಗಿನ ಸಂಬಂಧ ಒಕ್ಕಲಿತನಕ್ಕೆಲ್ಲ ಸಹಾಯ ಮಾಡ್ಕೊತ ಬಂದವರು ನಾವು. ಆದ್ರೆ ಅಂಬೇಡ್ಕರ್ ಏನು ಹೇಳಿದಂದ್ರೆ, ಅಭಿವೃದ್ಧಿ ಕೀಲಿಕೈ ಎಲ್ಲಿ ಇಲ್ರಪ್ಪ, ರಾಜಕಾರಣದಾಗ ಐತಂತ ಹೇಳಿದ್ರು. ನಿಮ್ಮ ಪ್ರೀತಿ ಜೊತೆಗೆ ನಮ್ಮ ಅಜ್ಜ ಮುತ್ತಜ್ಜ ನಿಮ್ಮ ದುಡ್ದಾರ ನಿಮ್ಮ ಸೇವಾ ಮಾಡ್ಯಾರ. ಅಂಬೇಡ್ಕರ್ ಏನು ಮಾಸ್ಟರ್ ಕೀಲಿಕೈ ಅಭಿವೃದ್ಧಿ ಒಳಗೆ ಐತಂತ ಹೇಳ್ಯಂಗ, ಅದನ್ನ ನಮ್ಗಟ್ಟು ಕೊಟ್ರಿ ಅಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, MLA ಎರಡೂ ಪಾರ್ಟಿ ನಾಯಕರು ಕೂತಿದ್ರಿ ಅಂದಿಟ್ಟು ಇವನಟ್ಟು ಕೊಟ್ಟು ಬಿಡ್ರಪ್ಪ, ನಿಮ್ಗೆ ಪುಣ್ಯ ಬರತೈತೆ. ನಮ್ಮ ಪ್ರೀತಿ ನಮ್ಮವರು ಹತ್ತಿದ್ರಿ ಅಂದ್ರೆ ನೀವು ರಾಜಕಾರಣದಾಗ ನಮ್ಗೆ ಅವಕಾಶ ಕೊಟ್ಟ ನಮಗೆ ಭಾರಿ ನಮ್ಮವ್ರತ್ತೆ ನಿಮ್ಗೆ ದೊಡ್ಡ ಪೂಜಾ ಪುನಸ್ಕಾರ ಮಾಡಿ. ಯಾಕೆ ಹಿಂದೆ ಉಳಿದಿದ್ದೀವಪ್ಪ, ನಾವು ಜಿಲ್ಲಾ ಪಂಚಾಯತಿ ಕೊಡುವಲ್ರಿ, ತಾಲೂಕ್ ಪಂಚಾಯತಿ ಕೊಡೋಕೆ ಮುಂದೆ ನೋಡ್ತೀರಿ. ಏನು ತಪ್ಪು ಮಾಡಿದ್ದೀವಿ ನಾವು, ನಿಮ್ಮ ಜೊತೆ ಇಲ್ಲೇನು ಹೇಳುವುದೆಲ್ಲ ನಾವು ನಮ್ಮ ಜೊತೆ ಇದ್ದೀರಿ ಎತ್ತೀನಿ, ಮತ್ತು ರಾಜಕೀಯಕ್ಕೆ ಯಾಕೆ ದೂರಿಟ್ರಿ ಇಲ್ರಿ ಬಸ್ಸೇ ಹೇಳ್ತೀವಿ ನಾವು. ಯಾವ ಪಾರ್ಟಿ ಅವರು ಕರಿವಲ್ರಲ್ಲ ಈ ಭಾಗದಾಗ. ಏನಾಗಿದೆ ನಮ್ದು, ಏನು ತಪ್ಪಾಗಿದೆ ಅಂತಕ್ಕಂಥದ್ದು ನಮ್ಗೆ ಹೇಳ್ಬೇಕು ನಮ್ಮ ಜನಾಂಗ. ನೀವೇನು ಮಾಡಕತ್ತೀರಪ್ಪ, ಇಷ್ಟು ಜನ ಇದೀವಿ ಅಂತ ಹೇಳ್ತಕ್ಕಂಥವ್ರು ನೀವು. ಒಂದು ಓಟ್ನ್ಯಾಗ MP ಗೆದ್ದದ್ದು ಗೊತ್ತೈತಿ, ಪ್ರಧಾನ ಮಂತ್ರಿ ಗೆದ್ದದ್ದು ಗೊತ್ತೈತಿ, MLA ಗೆದ್ದದ್ದು ಗೊತ್ತೈತಿ, MP ಗೆದ್ದದ್ದು ಗೊತ್ತೈತಿ. ಇಷ್ಟೆಲ್ಲ ನಿಮ್ಗೆ ಓಟ್ ಅದಾವ ಗೊತ್ತಿರಲ್ಲ. ಅಧಿಕಾರ ತಗೊಳಕ್ ನಿಮ್ಗೆ ಏನಾಗಿದೆ, ಎಲ್ಲಿ ಫೇಲ್ ಆಗಿದ್ದೀರಿ ಅದನ್ನ ಇವತ್ತಿನಿಂದ ಅವಲೋಕನೆ ಮಾಡಿ ಪೊಲಿಟಿಕಲ್ ಪವರ್ ತೆಗೆದುಕೊಳ್ತೀವಿ ಅಂತಕ್ಕಂಥ ಚಾಲೆಂಜ್ನಿಂದ ನೀವು ಹೊರಗೆ ಬನ್ನಿ. ಅಂದಾಗ ಮಾತ್ರ ಉದ್ಧಾರ ಸಾಧ್ಯ. ನೀವು ಶಿಕ್ಷಣವಂತರಾಗಿ ನಿಮ್ಮ ಫಲ ಬರಬೇಕಾದ್ರೆ 20-25 ವರ್ಷ ಬೇಕು.
ಎಡ್ಕರಿಸ್ಬೇಕು. ಆ ಹುಡುಗ ಬೆಳೆದು ಓದಿ ನಿಮ್ಗೆಲ್ಲನೂ ನೋಡ್ಕೋಬೇಕಾದ್ರೆ 20-25 ವರ್ಷ ಬೇಕು. ನಿಮಗೆ ಬೇಕಾದ MLA ಆಯ್ಕೆ ಮಾಡ್ಕೊಳಕ್ಕೆ 5 ವರ್ಷಕ್ಕೊಮ್ಮೆ ನಿಮ್ಮ ಮೊದಲೇ ಬರ್ತೀವಿ. ನಿಮ್ಗೆ ಕೆಲಸ ಮಾಡುವಂಥವ್ರು ನೀವು ಓಟ್ ಹಾಕಿ ತಂದೀವಂತಕ್ಕಂಥ ಭಾವನೆಗೆ ನೀವು ಬರದೇ ಇದ್ರೆ ನೀವು ಅಂಬೇಡ್ಕರ್ ಅವ್ರಿಗೆ ಅವಮಾನತೆ ಮಾಡ್ದಂಗೆ ಆಗತ್ತೆ. ಅದಕ್ಕೆ ಇನ್ನು ಮೇಲಾದರೂ ನಾವು ಸುಧಾರಣೆ ಆಗಲಿಕ್ಕೆ ನಮ್ಮ ಸ್ಟೆಪ್ಸ್ ಏನು? ಈಗ ತಾನೇ ಹೇಳಿದರು, ಒಂದು ಪ್ರಯತ್ನ ಮಾದರ ಮಹಾಸಭಾದಿಂದ ಆಗ್ತಾ ಇದೆ ಸರ್. ಮತ್ತೊಂದು ಮೆಡಿಕಲ್ ಕಾಲೇಜ್ಗಳಾಗಬೇಕು, ಸ್ಕೂಲ್ಗಳಾಗಬೇಕು. ಅದು ಎಲ್ಲದಕ್ಕೂ ಒಂದು ಕಡೆ ಆದರೆ ನಾವು ಇನ್ನೊಬ್ಬ ಜೋಡಿ ಪೈಪೋಟಿ ಮಾಡುವಂಥ ಶಕ್ತಿ ಇಲ್ಲ ಅಂತೇಳಿ ನೊಂದು ಈಗ 6% ತಗೊಂಡು 30 ವರ್ಷದ ಹೋರಾಟ ಇದೆ. ಇದು ಹೋರಾಟದಲ್ಲಿ ಎಷ್ಟೋ ಮಂದಿ ಸತ್ತು ಹೋದ್ರಲ್ಲ. ಹುಬ್ಬಳ್ಳಿ ಬಂದಾಗ 8ರಿಂದ 10 ಮಂದಿ ಸತ್ತು ಹೋದ್ರು. ಕಮಿಷನ್ ಹುಣಗುಂದು ಬೈ ಎಲೆಕ್ಷನ್ದಾಗ ಆಯ್ತು. ಹೊಳೆ 21ನೇ ಶತಮಾನದಲ್ಲಿ ಆ ಕಲ್ಯಾಣದ ಕ್ರಾಂತಿಯನ್ನ ಮರುಕಳಿಸಿದೆ. ಎಲ್ಲಿ ಅಂದ್ರೆ ಈ ರಾಷ್ಟ್ರಕೂಟ ನೆಲ ಸೇಡಂನಲ್ಲಿ ಅಂತಕ್ಕಂಥ ಮಾತನ್ನ ನಾನು ಹೇಳಬೇಕಾಗ್ತದೆ. ಪರಮ ಪೂಜ್ಯರೇ, ಇವತ್ತು ಸೇಡಂನಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂದ್ರೆ ಇನ್ನೂ ಅವರು ಈ ಕ್ರೀಡಾಂಗಣಕ್ಕೆ ಬಂದಿಲ್ಲ. ಇಲ್ಲಿ ಬಂದದ್ದು ಕೇವಲ 25% ಜನ ಮಾತ್ರ ಬಂದಿದ್ದಾರೆ. ಇನ್ನು 75% ಜನ ಆ ರಸ್ತೆಗಳ ಮೇಲೆ ಇದ್ದಾರೆ. ಈ ಜನಸಾಗರ, ಈ ಉತ್ಸಾಹ ನೋಡಿದ್ರೆ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರು ಈ ಕರ್ನಾಟಕದಲ್ಲಿ ಒಂದು ಕ್ರಾಂತಿಯನ್ನ ಎಲ್ಲಿಂದ ಮೊಳಸ್ತಾ ಇದ್ದಾರೆ ಅಂದ್ರೆ ಈ ಕಲ್ಯಾಣ ಕರ್ನಾಟಕದ ಗಡಿ ಸೇಡಮನಿಂದ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗ್ತದೆ. ಅಂದು ಬಸವಣ್ಣನವರು ಇವನಾರವ ನೆಂದೆನಿಸದಿರಯ್ಯ, ಇವ ನಮ್ಮವ ನೆಂದೆನಿಸಯ್ಯ ಅಂತೇನು ಹೇಳಿದ್ರು. ಎಲ್ಲ ಜಾತಿ ಸಮಾಜಗಳನ್ನ ಜೊತೆಗೆ ತಗೊಂಡು ಶೋಷಿತ ವರ್ಗಗಳನ್ನ ಮೇಲೆತ್ತಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಪ್ರಬಲವಾದ ವಿರೋಧವನ್ನ ಕಟ್ಟಿಕೊಂಡು ಆ ಒಂದು ಕಲ್ಯಾಣ ನಾಡಿನಲ್ಲಿ ಕ್ರಾಂತಿಯನ್ನ ಮಾಡಿದ್ರು. ಜೀವದ ಹಂಗನ್ನ ತೊರೆದು 12ನೇ ಶತಮಾನದಲ್ಲಿ ಮಾಡಿದ ಶರಣರ ಚರಿತ್ರೆ ಇವತ್ತು ನಮ್ಗೆಲ್ಲ ಕೂಡ ದಾರಿದೀಪ ಆಗಿದೆ. ಬಂಧುಗಳೇ, ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಇವತ್ತು ನಮ್ಮ ಮಧ್ಯದಲ್ಲಿ ಬಂದು ಅವರ ನೇತೃತ್ವದಲ್ಲಿ ಇವತ್ತು ಮಾದಾರ ಚೆನ್ನಯ್ಯನವರ ಪುತ್ಥಳಿ ಅನಾವರಣ ಆಗಿದೆ ಅಂದ್ರೆ ಅದೊಂದು ನಮಗೆ ಸೌಭಾಗ್ಯ ಅಂತಕ್ಕಂಥ ಮಾತನ್ನೇ ಹೇಳ್ತೀನಿ. ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಕೂಡ ಅಷ್ಟೇ ಕ್ರಾಂತಿಕಾರಿ ಸ್ವಭಾವವುಳ್ಳಂತವರು. ಇವನಾರವನೆಂದೆನಿಸದೆ ಇವ ನಮ್ಮವನೆಂದೆನಿಸಯ್ಯ ಅನ್ನುವಂತ ಮನೋಭಾವ ಯಾರ ಹತ್ರ ಇದೆ ಅಂದ್ರೆ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಹತ್ರ ಇದೆ. ಬಂಧುಗಳೇ, ಇವತ್ತು ಶೋಷಿತರ ದನಿಯಾಗಿ ಕರ್ನಾಟಕದಲ್ಲಿ ಇವತ್ತೇನು ನಾವು ಇಡೀ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮನ್ನ ನಾವು ನೆನೆಸಬೇಕಾಗ್ತದೆ. ಶೋಷಿತ ಸಮುದಾಯವನ್ನು ಎತ್ತಿ ಹಿಡಿದಂತ ಮಹಾನ್ ನಾಯಕರು ಇಬ್ಬರು, ಅವರು ನಮ್ಮ ಕಣ್ಣುಗಳಿದ್ದಂತೆ ಆಧುನಿಕದ್ದು. ಹಾಗೇನೆ ಕರ್ನಾಟಕದಲ್ಲೂ ಕೂಡ ಇಬ್ಬರು ದಿಗ್ಗಜರಿದ್ದಾರೆ. ಒಬ್ರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು AICC ಅಧ್ಯಕ್ಷರಾಗಿದ್ದಾರೆ. ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ ಸ್ವಲ್ಪ ಕೇಳಬೇಕು, ತಿಮ್ಮಾಪುರ ಸಾಹೇಬ್ರೆ ಸ್ವಲ್ಪ ಕೇಳ್ರಿ. ಈ ಕಡೆಗೆ ಅವಕಾಶ ಬಿದ್ರೆ ಪ್ರಧಾನ ಮಂತ್ರಿ ಅಭ್ಯರ್ಥಿ ನೀವು ಘೋಷಣೆ ಮಾಡ್ರಿ. ಕರ್ನಾಟಕದಲ್ಲಿ ಬಹಳ ಧೀಮಂತ ನಾಯಕರ ಅಂತ ಮುನಿಯಪ್ಪನವರಿದ್ದಾರೆ, ಅವರಿಗೊಂದು ಮುಖ್ಯಮಂತ್ರಿ ಅವಕಾಶ ಕೊಡಿ. ಇದು ನಾವು ಕೇಳ್ತೀವಿ. ಅವರಿಬ್ಬರು ಶೋಷಿತ ಜನಾಂಗದ ಮುಖಂಡರಿದ್ದಾರೆ. ಮುನಿಯಪ್ಪನವರು ಇಡೀ ಜೀವನವನ್ನು ಸವಿಸಿದ್ದಾರೆ. ಅದಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ತೀನಿ. ಅಷ್ಟೇ ಅಲ್ಲ, ಇವತ್ತು ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಜಯಂತಿಯನ್ನು ಆಚರಣೆ ಮಾಡೋದಿದೆ. ಅದು ಸರ್ಕಾರ ರಜೆಯನ್ನು ಘೋಷಣೆ ಮಾಡಿ ಸರ್ಕಾರದ ನೇತೃತ್ವದಲ್ಲಿ ಆಚರಣೆ ಆಗಬೇಕು. ಇದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಗುರುಗಳು ಹೇಳಿದ್ರು, ನಾವು ಮರ್ತಿಲ್ಲ ಗುರುಗಳೇ, ನಾವು ಬ್ಯಾಟ್ಸ್ಮನ್ ಇದ್ದಂಗೆ. ಯಾಕಂದ್ರೆ ಚಿತ್ರದುರ್ಗದಲ್ಲಿ ನಾವು ಅವ್ರ ಜೊತೆಗೆ ನಾನು ಸ್ವಾಮೀಜಿ ಆಗಕ್ಕೆ ಹೊರಟಿದ್ದೆ. ಶರಣ್ ಪ್ರಕಾಶ್ ಪಾಟೀಲ್ರಿಗೆ ಈಜಿ ಆಗ್ತಿತ್ತು ಅಂತ ಗೊತ್ತಿಲ್ಲ, ಆದ್ರೆ ಗೊತ್ತಿಲ್ಲ
ದೇವ ನಿರ್ಣಯ ರಾಜಕೀಯ ಅಖಾಡಕ್ಕೆ ಸೇಡಮಿನ ಜನ ನಮ್ಮನ್ನು ಕರ್ಕೊಂಡು ಬಂದರು. ಇಲ್ಲಿ ಸೇಡಂನಲ್ಲಿ ಅವ್ರು ಬಂದಾಗ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ನಾವು ಬಂದಾಗ ನಾವು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇಲ್ಲಿ ಸಮಾಜದ ಏಳಿಗೆಗೋಸ್ಕರ ನಾವು ಯಾವತ್ತೂ ಕೂಡ ಭೇದ ಭಾವ ಮಾಡುವಂತವ್ರಲ್ಲ. ಇವತ್ತು ಸಮಾಜದ ಏಳಿಗೆ ಆಗಬೇಕು, ಕಟ್ಟ ಕಡೆಯ ವ್ಯಕ್ತಿಗೆ ಇವತ್ತು ಸೌಲಭ್ಯಗಳು ಸಿಗಬೇಕು ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ. ಮಾದಾರ ಚೆನ್ನಯ್ಯ ಗುರುಗಳು ಒಂದು ಮಾತನ್ನು ಹೇಳಿದ್ರು, ಶರಣ ಪ್ರಕಾಶ್ ಪಾಟೀಲ್ರೇ, ನಮ್ಮ ಮಾದಾರ ಸಭಕ್ಕೆ ಒಂದು ವಿಶ್ವವಿದ್ಯಾಲಯ ಏನು ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳಿದ. ಅವ್ರ ಹತ್ರ ಶಕ್ತಿ ಇದೆ ಗುರುಗಳೇ, ಕೇವಲ ನಿಮಗೆ ಅವರು ಪ್ರಾರಂಭ ಮಾಡಲಿಕ್ಕೆ ಲೈಸೆನ್ಸ್ ಅಷ್ಟೇ ಅಲ್ಲ, ನೀವು ಅಡಿಗಲ್ಲ ಹಾಕಿರಿ, ಹಣ ಸಹಾಯ ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಮಾದರ ಸಮಾಜ ನಮ್ದು ನಮ್ಮ 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 ಹಣತಂಬಿಕೆ ಇದ್ದಂಗದು, ಏನೋ ಬೇರೆ ಅಲ್ಲ, ನಮ್ಮ ಕುಟುಂಬ ಇದ್ದಂಗೆ ದಲಿತ ಸಮುದಾಯ ಅಂದ್ರೆ. ಅಂದು ಬಸವಣ್ಣ ಎಲ್ಲ ಸಮುದಾಯವನ್ನ ತೆಗೆದುಕೊಂಡು ಹೋದ್ರು, ಇವತ್ತು ನಾವು ಕೂಡ ಎಲ್ಲ ಸಮುದಾಯವನ್ನು ನಾವು ಜೊತೆಗೆ ತಗೊಂಡು ಹೋಗ್ತೀವಿ. ಮಾದಿರ ಸಮಾಜದವರಷ್ಟೇ ಈ ಮಾದಿಗ ಸಮಾಜದ ಏಳಿಗೆಗೆ ಹಣ ಖರ್ಚು ಮಾಡ್ಬೇಕನ್ನೋಂಥದ್ದಲ್ಲ, ನೀವು ಅಡಿಪಾಯ ಹಾಕಿ ನಾವು ಜನರ ಹತ್ರ ಜೋಳಿಗೆ ಹಿಡಿದು ಮಾದಿರ ಮಹಾಸಭಾದ ಉದ್ಧಾರಕ್ಕಾಗಿ ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮಾತಾಡೋದಿಲ್ಲ. ಆದ್ರೆ ಈ ಸಮಾಜದ ಉನ್ನತ ಸ್ಥಾನಗಳಲ್ಲಿ ಅವಕಾಶ ಸಿಗಬೇಕು ಅನ್ನುವಂಥದ್ದನ್ನ ನಾನು ಮಾತ್ರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಮುನಿಯಪ್ಪನವರು ಬಹಳ ದುಡಿದಿದ್ದಾರೆ, ಅದಕ್ಕಾಗಿ ಆ ಮಾತನ್ನು ಹೇಳಿದ್ದೆ ಹೊರತಾಗಿ ಯಾರು ಕೂಡ ಅನ್ಯತಾ ಭಾವಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ಖರ್ಗೆ ಸಾಹೇಬರು ಕೂಡ ಕೇಂದ್ರದಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ, ಅವಕಾಶ ಸಿಗುತ್ತೆ. ಮತ್ತು ಕಾಂಗ್ರೆಸ್ಗೆ ಮತ್ತೊಮ್ಮೆ ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಖರ್ಗೆ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ರಿ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ಹಾಗೆ ಮುನಿಯಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಆಗದೆ ಇದ್ರ ಪರವಾಗಿಲ್ಲ, ಕೊನೆ ಗಳಿಗೆನಲ್ಲಿ ಉಪಮುಖ್ಯಮಂತ್ರಿಯನ್ನಾದ್ರೂ ಕೂಡ ಮಾಡ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನ ಎರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲ ಪರಮ ಪೂಜರ ಪಾದಗಳಿಗೆ ಹಣೆ ಮಾಡಲು ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳಿಗೆ, ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳಿಗೆ. ಸಿಂಹಪಾಲು ಯಾರ್ದು ಅಂದ್ರೆ ಅದು ಶೋಷಿತ ಜನಾಂಗದಿಂದ ಬಂದಿರತಕ್ಕಂಥ ಶರಣರು. ನಮ್ಮ ವಚನ ಸಾಹಿತ್ಯಕ್ಕೆ ಸಿಂಹಪಾಲಿನ ಕೊಡುಗೆ ಶೋಷಿತ ಜನಾಂಗದಿಂದ ಬಂದಿರತಕ್ಕಂಥ ಶರಣರು. ಈ ಬಸವ ತತ್ವ ಏನಿದೆ, ಈ ಶರಣರ ತತ್ವ ಏನಿದೆ, ಇದು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಅಂಗದ ಮೇಲೆ ಲಿಂಗ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಲಿಂಗವಂತರು ಅಂತಕ್ಕಂಥ ಭಾವನೆಯಿಂದ ಬಸವಣ್ಣನವರು ಎಲ್ಲ ಕುಲಕೊಬ್ಬ ಶರಣರನ್ನ ಅನುಭವ ಮಂಟಪಕ್ಕೆ ಕರೆತಂದು ಆ ಅನುಭವ ಮಂಟಪದಲ್ಲಿ ಅಂದಿನ 12ನೇ ಶತಮಾನದಲ್ಲಿ ಏನು ವಿಶೇಷವಾಗಿರ್ತಕ್ಕಂಥ ಒಂದು ಸಮಾಜವನ್ನು ಕಟ್ಟಲಿಕ್ಕೆ, ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ, ಸಮಾಜದಲ್ಲಿ ಪರಿವರ್ತನೆಯನ್ನು ತರಲಿಕ್ಕೆ, ಸಮಾಜದಲ್ಲಿ ಮೇಲು ಕೀಳೆಂಬ ಭಾವನೆ ತೆಗೆದುಹಾಕಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ಮೂಡಿಸಿ ಇವತ್ತು ಕಾಯಕ ದಾಸೋಹ ಸಂಸ್ಕೃತಿಯ ತಳಹದಿಯಲ್ಲಿ ನಾವು ಜೀವನವನ್ನು ಸಾಗಿಸಲಿಕ್ಕೆ ನಮಗೆ ವಚನ ಸಾಹಿತ್ಯದ ಮೂಲಕ ಇವತ್ತು ಇಡೀ ಮನುಕುಲಕ್ಕೇನೆ ದಾರಿದೀಪವನ್ನು ತೋರಿಸಿರ್ತಕ್ಕಂಥ ಬಸವಾದಿ ಶರಣರು. ಹಾಗಾಗಿ ಇವತ್ತು ಬಸವಣ್ಣನವರು ಹೇಳ್ತಾರೆ, ಯಾಕಂದ್ರೆ ಮಾದಾರ ಚೆನ್ನಯ್ಯನವರು ಒಬ್ಬ ಸಾಮಾನ್ಯ ಶರಣರಲ್ಲ, ಆ ಶಿವನನ್ನೇ ಇವತ್ತು ಒಲಿಸಿಕೊಂಡಿರ್ತಕ್ಕಂಥ ಒಬ್ಬ ಮಹಾಶರಣ ಅಂತ ಹೇಳಿ ಇವತ್ತು ನಮ್ಮ ಬಸವಣ್ಣನವರು ಹೇಳ್ತಾರೆ, ಕುಲತಿಲಕ ನಮ್ಮ ಮಾದಾರ ಚೆನ್ನಯ್ಯ ನಿಮ್ಮಿಂದ ಅಧಿಕ ಕೂಡಲ ಸಂಗಮ ದೇವ ಅಂತ. ಈ ಮಾತು ಅಣ್ಣ ಬಸವಣ್ಣನವರು ಹೇಳಬೇಕಾದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಯಾಕಂದ್ರೆ ಶಿವನಿಗೆ ಮೀರಿಸ್ತಕ್ಕಂಥ ಆ ಒಂದು ದೈವ ಭಕ್ತಿಯ ಏನು ಇವತ್ತು ಮಾದಾರ ಚೆನ್ನಯ್ಯನಲ್ಲಿ ಇತ್ತು. ಅವರ ಭಕ್ತಿ ಮತ್ತು ಅವರ ಕಾಯಕದಲ್ಲಿ ಅವರ ನಿಷ್ಠೆ, ಅವರ ನಡೆ, ಅವರ ನುಡಿ ಇವತ್ತು ಕುಲ ತಿಲಕ ಅಂದ್ರೆ ಮಾದಾರ ಕುಲಕ್ಕಲ್ಲ, ಇಡೀ ಮನುಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ ಅಂತ ಹೇಳಿರ್ತಕ್ಕಂಥದ್ದು ನಾವು ಯಾರು ಮರಿಬಾರ್ದು. ಯಾಕಂದ್ರೆ ಇವತ್ತು 12ನೇ ಶತಮಾನದಲ್ಲಿ ಅಂದಿನ ಆ ಒಂದು ಸಂದರ್ಭದಲ್ಲಿ
ಇವತ್ತು ಬಸವಣ್ಣನವರು ಹೇಳ್ತಾರೆ, ಯಾಕಂದ್ರೆ ನಾವು ಬಸವಣ್ಣನವರೇ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳ್ತೀವಿ. ಆದರೆ ಬಸವಣ್ಣನವರ ಈ ವಚನ ನಾವು ಯಾರೂ ಮರೆಯುವಂತಿಲ್ಲ. ಭಕ್ತಿ ಇಲ್ಲದ ಬಡವನಯ್ಯ ಬೇಡಿದೆ, ಚೆನ್ನಯ್ಯನಲ್ಲಿ ಬೇಡಿದೆ, ದಾಸಯ್ಯನಲ್ಲಿ ಬೇಡಿದೆ, ಎಲ್ಲ ಪುರಾತನರು ಸೇರಿ ಭಕ್ತಿ ಭಿಕ್ಷೆಯಲ್ಲಿ ಕಿದಡೆ ಎನ್ನ ಭಕ್ತಿಯ ಪಾತ್ರ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ. ಅಂದ್ರೆ ಎಷ್ಟು ಬಸವಣ್ಣನವರಿಗೆ ಈ ಎಲ್ಲ ಶರಣರಲ್ಲಿ ಇರ್ತಕ್ಕಂಥ ಭಕ್ತಿ, ಎಲ್ಲ ಶರಣರಲ್ಲಿ ಇರ್ತಕ್ಕಂಥ ಆ ಒಂದು ಏನು ಅವರಿಂದ ನಾನು ಭಕ್ತಿಯನ್ನು ಕಲಿತೆ ಅಂತಕ್ಕಂಥ ಭಾವ ಏನಿದೆಯಲ್ಲ, ಇದು ಶರಣ ತತ್ವ ಅಂತಕ್ಕಂಥದ್ದು ನಾವು ಯಾರು ಮರಿಬಾರ್ದು. ಹಾಗಾಗಿ ಇವತ್ತು ಏನು ವಿಶೇಷವಾಗಿ ಇವತ್ತು ಮಾದಾರ ಚೆನ್ನಯ್ಯನವರ ಇವತ್ತು ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಇವತ್ತು ವಿಶೇಷವಾಗಿ ಎಲ್ಲ ಸ್ವಾಮೀಜಿಗಳು, ಮಾದಾರ ಚೆನ್ನಯ್ಯ ಗುರುಪೀಠದ ಸ್ವಾಮೀಜಿಗಳಾಗಿರ್ಬೋದು, ನಮ್ಮ KH ಮುನಿಯಪ್ಪನವರಾಗಿರ್ಬೋದು, RB ತಿಮ್ಮಾಪುರ ಆಗಿರ್ಬೋದು, ಎಲ್ಲ ಇವತ್ತು ಹಿರಿಯರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಸರ್ಕಾರ, ನಾನು ಬಹಳ ಹೆಮ್ಮೆಯಿಂದ ಹೇಳ್ಬೋದು ಏನಂದರೆ, ಇವತ್ತು ಬಹಳಷ್ಟು ವರ್ಷಗಳಿಂದ ನೆನಗುದ್ದಿಗೆ ಬಿದ್ದಿರ್ತಕ್ಕಂಥ ಏನು ಒಳ ಮೀಸಲಾತಿಗೆ ಇವತ್ತು ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಅದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ತೃಪ್ತಿ ನಮ್ಮೆಲ್ಲರಿಗೂ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ. ಹಾಗಾಗಿ ನಾವಾಗಲಿ, ರಾಜ್ಕುಮಾರ್ ಪಾಟೀಲ್ ಆಗಲಿ, ಇವತ್ತು ಈ ಸಮಾಜವನ್ನು ಯಾವತ್ತೂ ನಮ್ಮ ಸ್ವಂತ ಸಹೋದರರಂತೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿದೆ. ಇವತ್ತು ಯಾಕಂದರೆ ನಾವು ಶರಣ ತತ್ವದಲ್ಲಿ, ಬಸವ ತತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಎಲ್ಲ ಸಮಾಜದ ಜನರು ನಮ್ಮವರು ಅಂತಕ್ಕಂಥ ಭಾವನೆಯಿಂದ ನಾವು ಎಲ್ಲರನ್ನ ವಿಶೇಷವಾಗಿ ಶೈಕ್ಷಣಿಕವಾಗಿ ನಮ್ಮ ಅವಕಾಶ ಸಿಕ್ಕಿದ್ರೆ ಇದಕ್ಕೆ ಎಷ್ಟು ಜನ ಸಂಖ್ಯೆ ಗೊತ್ತಿಲ್ಲ. ಹುಬ್ಬಳ್ಳಿಯಲ್ಲಿ ನಾವು ಧಾರವಾಡದಲ್ಲಿ ಪ್ರಥಮ ಸಮ್ಮೇಳನ ಮಾಡಿದೆ. ಯಾವಾಗಂತ ಕೇಳಿದ್ರೆ 1981-82ರಲ್ಲಿ ಮಾದಿಗರ ಸಮಾವೇಶ ಮಾಡಿದಾಗ 4 ಉಸಿರುಗಟ್ಟಿ 3 ಜನ ಸತ್ರು, ಟೋಟಲಿ 9 ಜನ ಸತ್ತೀವಿ. ಇದೇನು ಬಂದದ ನಿಮಗ ರಾಜಕೀಯ ಏನು ಶಿಕ್ಷಣದ ರಿಸರ್ವೇಶನ್ ಸುಮ್ಮನೆ ಬಂತ, ಶೈಕ್ಷಣಿಕ ರಿಸರ್ವೇಶನ್ ಸುಮ್ಮನೆ ಬಂತ. ಇದು ಕೋರ್ಟ್ ತೀರ್ಮಾನ ಆಗ್ತದೆ. ಕೋರ್ಟ್ ತೀರ್ಮಾನ ಏನಾಗ್ತದೆ ಅಂದ್ರೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ನೀವು ಕೊಡಬೇಕಾಗಿದ್ದೇನಂತ ಕೇಳಿದ್ರೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕು. ಬರೇ ತುಪ್ಪ ತುಟಿಗಚ್ಚಿ ಹೊಟ್ಟೆ ಅಂತ ಕೇಳಿದ್ರೆ ಅದು ಹೆಂಗಾಗ್ತದ ಸ್ವಾಮಿ? ಆಗೋದಿಲ್ಲ. ಹೊಟ್ಟೆ ತುಂಬ ಅನ್ನ ಹಾಕಿ ಕೋರ್ಟ್ ಏನ್ ತೀರ್ಮಾನ ಮಾಡಿದೆ? ಒಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಅಂತ ಹೇಳಿದ್ದಾರೆ. ನಿಮ್ಮ ಕೈ ಮುಗಿತೀನಿ ಶರಣ ಪಾಟೀಲ್ರೆ, ನಿಮ್ಮ ಕೈ ಮುಗಿದ ವಿನಂತಿ ಮಾಡ್ತೀನಿ, ನಿಮಗೆ ಗೌರವ ಬರ್ತದ. ಮತ್ತೆ ನಾನು ಹೇಳ್ತೀನಿ, ಈ ಜನಾಂಗ ಯಾವ ಪಕ್ಷಕ್ಕೆ ಓಟ್ ಹಾಕಲ್ಲ, ಅದು ನಿಮಗೆ ಓಟ್ ಹಾಕ್ತಾರೆ. ನೋಡಿ ಹೆಂಗ್ ಯಾಕೆ ಹೊಡಿತಾರೆ. ಇವರಿಗೆ ನಾನು ಹಾಕ್ಬೇಡ ಅಂದ್ರೆ ಕೇಳ್ತಾರ? ಕೇಳೋಂಗಿಲ್ಲ. ಇವ್ರು ನಿಮಗೆ ಓಟ್ ಹಾಕೋದು. ನೀವು ಸೋತಾಗ ಒಂದು ನಿಮ್ಮ ಆತ್ಮಾವಲೋಕನ ಮಾಡ್ಕೊಂತೀರಿ. ಅಲ್ಲಿ ಡೆಲ್ಲಿನಲ್ಲಿ ನಿಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾಕೆ ಸೋತಿರಿ ಅಂತ ಕೇಳಿದ್ರೆ, ನಮ್ಮ ಸಾಂಪ್ರದಾಯಿಕ ಓಟುಗಳು ಮಾದಿಗರು ನಮ್ಗೆ ಈ ಸಲ ಓಟ್ ಹಾಕ್ಲಿಲ್ಲ, ಅದಕ್ಕೆ ನಾವು ಸೋತೀವಿ ಅಂತೇಳಿ. ಈ ಸಲ ನೀವು ಚಿತ್ರದುರ್ಗದಲ್ಲಿ ನಾನು ಕಾಂಗ್ರೆಸ್ನಲ್ಲಿದ್ದೆ ಪಟೇಲ್ರೆ, ನೀವು ಚಿತ್ರದುರ್ಗದಲ್ಲಿ ಭರವಸೆ ಕೊಟ್ರಿ. ಸರ್ಕಾರ ಬಂದು 24 ತಾಸಿನಲ್ಲೇ ರಿಸರ್ವೇಶನ್ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದೀರಿ. 6ನೇ ಗ್ಯಾರಂಟಿ 5 ಗ್ಯಾರಂಟಿ ಪೂರೈಸುವಂತೀರಿ. 6ನೇ ಗ್ಯಾರಂಟಿ ಯಾಕೆ ಪೂರೈಸಂಗಿಲ್ಲ ಸ್ವಾಮಿ? ನೀವು 6ನೇ ಗ್ಯಾರಂಟಿ ಪೂರೈಸಿದ್ದೀವಿ ಅಂತ ಹೇಳ್ತೀರಿ. ಬರೇ ಶಿಕ್ಷಣಕ್ಕ, ಉದ್ಯೋಗಕ್ಕ ಇನ್ನೊಂದು ಬಂದೇ ಇಲ್ಲ. ಮೊನ್ನೆ ಆರ್ಡರ್ ಆಗ್ಯದ. ಇದು ಎಲ್ಲಿಗೆ? ಈ ಸದನದಲ್ಲಿ ನಮ್ಮ ಮುನಿಯಪ್ಪ ಸಾಹೇಬ್ರು ಪಾಪ, ಅದು ಏನಾಗಿದೆ ಅಂದ್ರೆ ಮುನಿಯಪ್ಪ ಸಾಹೇಬ್ರದು ಕೂಸಿನಂತ ಸ್ವಭಾವ.
ಮತ್ತೆ ನಮಗ ಶಕ್ತಿ ಇಲ್ಲಲ್ಲ. ಎಷ್ಟು ಜನ ಗೆಲ್ಸಿರಿ ನೀವು, ಅದು ನಿಮ್ ತಪ್ಪಲ್ಲ, ಟಿಕೆಟ್ ಕೊಟ್ಟ ಪಕ್ಷಗಳ ತಪ್ಪು. ನೀವು ಕೊಟ್ಟವ್ರನ್ನೆಲ್ಲ ಗೆಲ್ಲಿಸ್ತೀರಿ, ಆದ್ರೆ ನಿಮಗೆ ಟಿಕೆಟ್ ಕೊಟ್ಟಿದ್ದೆ ಬಹಳ ಕಡಿಮೆ. ಆ ಕಾರಣಕ್ಕೆ ಎಷ್ಟು ಟಿಕೆಟ್ ಕೊಟ್ಟಿದ್ದೀರಿ ಅಷ್ಟಕ್ಕೆ ನೀವು ಗೆದ್ದು ಬಂದಿದ್ದೀವಿ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರಲಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ನಿಮ್ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ಪಾಟೀಲ್ರಿಗೆ, ಸರ್ಕಾರಕ್ಕೆ ಕೈ ಮುಗಿದು ವಿನಂತಿ ಮಾಡ್ತೇನೆ. ಕೈ ಮುಗಿಬೇಕಾದ ಅಗತ್ಯ ಇಲ್ಲ ಆಗಿದ್ರು ಕೂಡ ಇನ್ ದಿ ಇಂಟ್ರೆಸ್ಟ್ ಆಫ್ ಅವರ್ ಪೀಪಲ್ ನಾನು ನಿಮ್ಮನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಎಷ್ಟು ವರ್ಷ ಅಂತ ಹೋರಾಟ ಮಾಡೋದು, ಎಷ್ಟು ವರ್ಷ ಅಂತ ಸಾಯೋದು, ಎಷ್ಟು ವರ್ಷ ಸಾಯಬೇಕು? ಅದಕ್ಕೆ ಅದು ಹಂಗೆ ಆಗೋದಿಲ್ಲ ಪಾಟೀಲ್ರೆ. ನಿಮ್ ಶಕ್ತಿ ನಡೀತಿದೆ, ಯಾಕಂದ್ರೆ ಖರ್ಗೆ ಸಾಹೇಬ್ರು ನಿಮ್ಮ ಮಾತು ಕೇಳ್ತಾರೆ, ನಮ್ಮ ಮಾತು ಕೇಳಂಗಿಲ್ಲ. ಯಾರ ಮಾತು? ಶರಣ ಪ್ರಕಾಶ್ ಪಾಟೀಲ್ ಮಾತು ಕೇಳ್ತಾರೆ. ನಾಳೆ ಶರಣ ಪ್ರಕಾಶ್ ಪಾಟೀಲ್ ಏನಂದ್ರೆ ಏನ್ರಿ, ಇದು ರಿಸರ್ವೇಶನ್ ಇನ್ ರಿಸರ್ವೇಶನ್ ಇನ್ ಆಲ್ ರೆಸ್ಪೆಕ್ಟ್ ಎಲ್ಲ ರಂಗದಲ್ಲಿ. ಅದಕ್ಕಂತಾರ ರಿಸರ್ವೇಶನ್ ಇನ್ ರಿಸರ್ವೇಶನ್ ಅಂತ. ಈಗ ತಾನೆ ಇನ್ನು ತಾನ ಇವತ್ತು ಕೊಡಂಗಿಲ್ಲ. ಬರೇ ಪಾಯ ಮಾತಿಲ್ಲ. ಸರ್ವೇ ಜನ ಸುಖಿನೋ ಬಲವಂತು. ಎಲ್ಲಿ ಸರ್ವೇ ಜನ, ಎಲ್ಲಿ ಸುಖಿನೋ ಬಲವಂತು? ಸಮಪಾಲು ಸಮಪಾಲು. ಯಾರಿಗೆ ಸಮಪಾಲು, ಯಾರಿಗೆ ಇದು ಸಮಪಾಲು? ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತಾರೆ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ. ಈ ಕ್ಯಾಬಿನೆಟ್ ಮಂತ್ರಿಗಳಿಗೆ ನಾನು ಜನಾಂಗದ ಪರವಾಗಿ ಇಲ್ಲವಾದ್ರೆ ನಿಮ್ಮ ಕಾಲುಗಳ ಅವಶ್ಯಕತೆ ನನಗಿಲ್ಲ. ಜನಾಂಗ ದಿವಾಳಿಯತ್ತೋಗಿದೆ, ರಾಜಕೀಯವಾಗಿ ಸಾಮಾಜಿಕವಾಗಿ ದಿವಾಳಿಯತ್ತೋಗಿದೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಈ ಜನಾಂಗ ಮುಂದೆ ಬರ್ಬೇಕಂದ್ರೆ ರಾಜಕೀಯ ಶಕ್ತಿ ಎಲ್ಲಿವರೆಗೆ ಬರುವುದಿಲ್ಲ ಅಲ್ಲಿವರೆಗೆ ಈ ಜನಾಂಗನ ಮುಂದೆ ತರಕಾಗತ್ತಿಲ್ಲ ಅಂತಕ್ಕಂಥ ಮಾತನ್ನ ನೀವು ತಿಳ್ಕೊಂಡಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಅದಕ್ಕೆ ಬಸವಣ್ಣವ್ರು ಒಂದು ಮಾತು ಹೇಳ್ತಾರೆ, ಶರಣ ಪ್ರಕಾಶ್ ಪಾಟೀಲ್ ಬಹಳ ಬುದ್ಧಿವಂತರು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿನಂತಿರಬೇಕು, ನುಡಿದರೆ ಲಿಂಗ ಮೆಚ್ಚ. ಹೌದು ಹೌದು ಹೌದಿರಬೇಕಂತ. ಹೇಗಿರಬೇಕು ನಮ್ಮ ಮಾತಂದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿನಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಅನ್ನಬೇಕು. ಹಾಗೆ ಹೇಳಿದರೆ ಬಸವಣ್ಣವರು. ಬಸವಣ್ಣನವರು ನಾಡಿನಲ್ಲಿ ನಿಂತು ನಾನು ಮಾತನಾಡ್ತಿದ್ದೀನಿ. ನೀವು ಕೈ ಮುಗಿದು ವಿನಂತಿ ಮಾಡ್ತೀನಿ, ನಮ್ಮ ಸಮಾಜದವರು ಪಟೇಲ್ರೆ, ನಿಮಗಿರುವ ಶಕ್ತಿ ನಮಗಿಲ್ಲ. ನಿಮಗಿರುವ ಶಕ್ತಿ ನಮಗಿದ್ದಿದ್ರೆ ನಮಗೆ ರಿಸರ್ವೇಶನ್ ಬೇಕಾಗಿರ್ಲಿಲ್ಲ, ಯಾವನಿಗೆ ಬೇಕಾಗಿತ್ತು. ಅದಕ್ಕೆ ಹೇಳ್ತಾರೆ ಬಾಬು ಜಗಜೀವನ್ ರಾಮ್ ಏನ್ ಹೇಳ್ತಾರೆ ಅಂದ್ರೆ, ಜಸ್ಟಿಸ್ ಭೀಕ್ ಮಾಂಗಿದ್ದ ನೈನಂತ ಓ ಕೀಚನ ಪಡ್ತಾ. ನ್ಯಾಯ ಭಿಕ್ಷೆ ಕೇಳಿದ್ರೆ ಸಿಗೋದಿಲ್ಲ, ಅದನ್ನ ಹೋಗಿ ಕಸ್ಕಬೇಕಂತ. ಕಸ್ಕಬೇಕಂತಂದ್ರೆ ನೀವು ಕಸ್ಕನಕ್ಕೆ ತಯಾರಾಗಿದ್ದೀರಾ? ಈಗ ನೀವು ಇನ್ನ ಇಲ್ಲಪ್ಪ, ನಿದ್ದೆಯಲ್ಲಿದ್ದೀರಿ. ನಿಮಗೆ ಎಲ್ಲಿವರೆಗೆ ಪೊಲಿಟಿಕಲ್ ಅವೇರ್ನೆಸ್ ಬರುವುದಿಲ್ಲ, ಎಲ್ಲಿವರೆಗೆ ಮತದಾನದ ಜಾಗೃತಿ ನಿಮಗೆ ಬರುವುದಿಲ್ಲ, ಎಲ್ಲಿವರೆಗೆ ನಿಮ್ಮನ್ನು ಸೋಲಿಸ್ತಾರ ಅವ್ರನ್ನ ಸೋಲಿಸುಟ್ಟು ಶಕ್ತಿ ನಿಮಗೆ ಬರುವುದಿಲ್ಲ, ಎಲ್ಲಿಗೆ ನಿಮಗೆ ಟಿಕೆಟ್ ಕೊಡ್ತಕ್ಕಂಥ ಪಾರ್ಟಿಗಳು ನಿಮಗೆ ಟಿಕೆಟ್ ಕೊಡುವುದಿಲ್ಲ, ಅಂತ ಪಾರ್ಟಿಗಳನ್ನು ಸೋಲಿಸುವ ಶಕ್ತಿ ನಿಮಗೆ ಬರುವುದಿಲ್ಲ, ಅಲ್ಲಿವರೆಗೆ ಬಸವಣ್ಣನಿಗೆ ಶಾಂತಿ ಸಿಗುವುದಿಲ್ಲ, ಅಲ್ಲಿವರೆಗೆ ಇದಕ್ಕೆ ಮಾನ್ಯತೆ ಇಲ್ಲ, ಈ ಸಂವಿಧಾನಕ್ಕೂ ಕೂಡ ಗೌರವ ತರ್ತಕ್ಕಂಥ ಮಾತಾಗೋದಿಲ್ಲ ಅಂತಕ್ಕಂಥ ಮಾತಿನ ಹೇಳಕ್ ಬಯಸ್ತೇನೆ. ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೇನೆ. ನಮ್ಮ ಸಹೋದರ ತಿಮ್ಮಾಪುರ ಅವರು ಬಹಳ ಚೆನ್ನಾಗಿ ಮಾತನಾಡಿದರು. 11 ಮೆಡಿಕಲ್ ಕಾಲೇಜ್ ಏನು ಯೂನಿವರ್ಸಿಟಿಗಳಿದ್ದಾವೆ ಸರ್, 11 ಯೂನಿವರ್ಸಿಟಿಗಳು. 11 ಯೂನಿವರ್ಸಿಟಿಯಲ್ಲಿ ಸರ್ ಒಬ್ಬ ಕೋರ್ವ, ಒಬ್ಬ ಮಾದಿಗ, ಉಳಿದ 10 ಮೆಡಿಕಲ್ ಕಾಲೇಜಿನಲ್ಲಿ ಒಂದೇ ಜಾತಿ ಕೊಟ್ಟಿದ್ದೀರಿ ಮನೆ ಸರ್. ನನಗೆ ಬಹಳ ದುಃಖ ಅನಿಸಲಿಲ್ಲ ಅಂತ ಅಲ್ಲ, ಬಹಳ ನೋವಾಗಿದೆ. ಇದನ್ನ ಸರಿಪಡಿಸ್ತಕ್ಕಂಥ ಕೆಲಸ ನೀವು ಹೆಂಗ್ ಮಾಡ್ತೀರ ಗೊತ್ತಿಲ್ಲ. 11 ಯೂನಿವರ್ಸಿಟಿಗಳಲ್ಲಿ 11 ಯೂನಿವರ್ಸಿಟಿಗಳಲ್ಲಿ ಒಂದು ಕೋರ್ಮ, ಒಂದು ಮಾಲಿಗ,
ಉಳಿದ 10 ಒಂದೇ ಜನಾಂಗಕ್ಕೆ ಸಿಕ್ಕಿದೆ. ದಟ್ಸ್ ವೈ ವಿ ವಾಂಟ್ ಇಂಟರ್ನಲ್ ರಿಸರ್ವೇಶನ್. ಆ ಕಾರಣಕ್ಕಾಗಿ ನಮಗೆ ಒಳ ಮೀಸಲಾತಿ ಬೇಕಾಗಿದೆ. ಒಳ ಮೀಸಲಾತಿ ಅಂದ ಕೂಡಲೇ ನೀವು ಬಳೆ ಶಿಕ್ಷಣ ಉದ್ಯೋಗಕ್ಕಲ್ಲ ಮಾನ್ಯ ಮಂತ್ರಿಗಳೇ, ಇದು ಕೊಟ್ಟಷ್ಟಕ್ಕೆ ನಿಮ್ಮ ಜವಾಬ್ದಾರಿ ಮುಗಿತಂತೇಳಿ ನಾನು ಭಾವಿಸೋದಿಲ್ಲ. ಅದು ನಮಗೆ ಬೇಕು ಆಗಿರಲಿಲ್ಲ. ಈಗ ನನ್ನ ಸಹೋದರರು ಹೇಳಿದ್ರೆ ಕೆಲವರು, ಅಂಬೇಡ್ಕರ್ ಹೇಳ್ತಾರೆ ಅಂದ್ರೆ ರಿಸರ್ವೇಶನ್ ಏನಾದ್ರೂ ಸಿಗದಾದ್ರೆ ಮಾನ್ಯ ಶ್ರೀಪ ನಮ್ಮ ನೇತಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟದೆ ಹೋಗಿದ್ರೆ ನನಗೆ ಈ ವೈಟ್ ದೋತ್ರ ಸಿಗ್ತಿರ್ಲಿಲ್ಲ, ಈ ದುಪ್ಪ ಸಿಗ್ತಿರ್ಲಿಲ್ಲ, ಈ ಚೇರು ಕೂಡ ಸಿಗ್ತಿರ್ಲಿಲ್ಲ, ನಾನಿಲ್ಲಿ ಮಾತಾಡೋದಕ್ಕೆ ಅವಕಾಶಗಳು ಸಿಗ್ತಿರ್ಲಿಲ್ಲ. ಇಲ್ಲಿ ನೀವು ಮಾನ್ಯ ಪಾಟೀಲ್ರಿಗೆ ನಾನು ಪ್ರಶ್ನೆ ಮಾಡ್ತೇನೆ, ಮಾನ್ಯ ತಿಮ್ಮಾಪುರ ಅವರಿಗೆ, ಕೆ ಎಚ್ ಮುನಿಯಪ್ಪಣ್ಣವರಿಗೆ ಪ್ರಶ್ನೆ ಮಾಡ್ತೀನಿ. ತಿಮ್ಮಾಪುರ ಅವರು ಏಟರನ್ನ ಕಾರಣಕ್ಕಾಗಿ ಎದ್ದೇಳ್ರಿ, ಮಂತ್ರಿಯಾಗಕ್ಕೆ ಬರ್ರಿ, ML ಆಗಕ್ಕೆ ಬರ್ರಿ, ಜಿಲ್ಲಾ ಪಂಚಾಯತಿಗೆ ಬರ್ರಿ, ತಾಲೂಕ್ ಪಂಚಾಯತಿಗೆ ಬರ್ರಿ ಅಂತಂದ್ರೆ ಓಡಿ ಬಂದ್ರೆ ಬರಕಾತದ? ಓಡಿ ಬರ್ಬೇಕು ಇವರು. ಏ ಸ್ವಾಮಿ, ಬೀದರ್ನಿಂದ ಹಿಡ್ಕೊಂಡು ಅಪ್ ಟು ಚಿತ್ರದುರ್ಗ ತನಕ ಒಂದು ಸಮಾಜ ಮಾದಿಗರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ. ನೀವು ಹೆಂಗ್ ಓಡಿ ಬರೋದು ನಿಮ್ಮನೆಗೆ? ನಾವು ಹೆಂಗ್ ಓಡಿ ಬರೋದು ಸ್ವಾಮಿ ನಿಮ್ಮನೆಗೆ? ಬೀದರ್ನಿಂದ ಹಿಡ್ಕೊಂಡು ಅಪ್ ಟು ಚಿತ್ರದುರ್ಗ ಒಂದು ಟಿಕೆಟ್ ಕೊಡ್ಲಿಲ್ಲ. ನೀವಂತೂ ಒಬ್ಬರೇ ಅಲ್ಲ, ಎಲ್ಲಾ ಪಾರ್ಟಿಗಳು ಕೊಟ್ಟಿಲ್ಲ ಅಂತಕ್ಕಂಥದ್ದು ನಮಗೆ ನೋವಿದೆ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೇನೆ. ಅಂಬೇಡ್ಕರ್ ಉದ್ದೇಶಿತ ಆಗಿರಲಿಲ್ಲ. ಅಂಬೇಡ್ಕರ್ ಅವರು ಇದಕ್ಕಾಗೇನೆ ರಿಸರ್ವೇಶನ್ ಕೊಡ್ಲಿಲ್ಲ. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.